ನಮಸ್ಕಾರ ಸ್ನೇಹಿತರೆ, ಜಾಬ್ಸ್ ಆ್ಯಂಡ್ ಸ್ಕೀಮ್ಸ್ ಕನ್ನಡ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆಗಿರುವ ಸರ್ಕಾರಿ ಯೋಜನೆಗಳು, ಅವುಗಳ ಹಿಂದಿರುವ ಆಶಯಗಳು ಮತ್ತು ಅವು ನಮ್ಮ ಬದುಕಿಗೆ ತರುವ ಬದಲಾವಣೆಗಳ ಬಗ್ಗೆ ನಾವು ನಿರಂತರವಾಗಿ ಮಾತನಾಡುತ್ತೇವೆ. ಇಂದಿನ ನಮ್ಮ ಚರ್ಚೆ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯ ಬಗ್ಗೆ. ನಮ್ಮ ಹಸಿವನ್ನು ನೀಗಿಸಲು, ನಮ್ಮ ಬದುಕಿಗೆ ಭರವಸೆಯ ಬೆಳಕು ನೀಡಲು ಜಾರಿಗೆ ಬಂದಿದ್ದ ಅನ್ನಭಾಗ್ಯ ಯೋಜನೆ. ಈ ಯೋಜನೆಯಲ್ಲಿ ಈಗ ಒಂದು ಮಹತ್ವದ ಬದಲಾವಣೆ ಬಂದಿದೆ. ಏನು ಆ ಬದಲಾವಣೆ? ಅದರ ಹಿಂದಿನ ಉದ್ದೇಶವೇನು ಮತ್ತು ಇದರಿಂದ ನಮಗೆಲ್ಲ ಏನು ಪ್ರಯೋಜನ? ಬನ್ನಿ ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಅನ್ನಭಾಗ್ಯ ಎಂಬ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಕೋಟ್ಯಾಂತರ ಕುಟುಂಬಗಳ ಹೊಟ್ಟೆ ತುಂಬಿದ ಸಾರ್ಥಕ ಕ್ಷಣಗಳು. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಪ್ರತಿ ತಿಂಗಳು ಉಚಿತವಾಗಿ 10 ಕೆಜಿ ಅಕ್ಕಿ ನೀಡುವ ಮೂಲಕ ಸರ್ಕಾರವು ಹಸಿವಿನ ಭವಣೆಯನ್ನು ಕಡಿಮೆ ಮಾಡುವ ಐತಿಹಾಸಿಕ ಹೆಜ್ಜೆ ಇಟ್ಟಿತ್ತು. ಎಷ್ಟೋ ಕುಟುಂಬಗಳಿಗೆ ಇದು ಕೇವಲ ಅಕ್ಕಿಯಾಗಿರಲಿಲ್ಲ, ಬದುಕಿನ ಆಧಾರವಾಗಿತ್ತು, ಗೌರವವಾಗಿತ್ತು. ಆರಂಭದಲ್ಲಿ ಅಕ್ಕಿ ಲಭ್ಯತೆ ಸಮಸ್ಯೆಯಿಂದ 5 ಕೆಜಿ ಅಕ್ಕಿ ಮತ್ತು ಉಳಿದ 5 ಕೆಜಿ ಅಕ್ಕಿಯ ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತಿತ್ತು. ಇದು ಕೂಡ ಒಂದು ಅತ್ಯುತ್ತಮ ಪರಿಹಾರವಾಗಿತ್ತು. ಆ ನಂತರ ಅಕ್ಕಿ ದಾಸ್ತಾನು ಸುಧಾರಿಸಿದಾಗ ಸಂಪೂರ್ಣ 10 ಕೆಜಿ ಅಕ್ಕಿ ವಿತರಣೆಯನ್ನು ಮಾಡಲಾಯಿತು. ಇದು ನಿಜಕ್ಕೂ ಸರ್ಕಾರದ ಒಂದು ದೊಡ್ಡ ಸಾಧನೆ. ಆದರೆ ಯಾವುದೇ ಯೋಜನೆಯಾದರೂ ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಅನಿವಾರ್ಯ. ಸಮಾಜದ ಅಗತ್ಯಗಳು ಬದಲಾದಂತೆ ಯೋಜನೆಗಳು ವಿಕಸನಗೊಳ್ಳಬೇಕು. ಈಗ ರಾಜ್ಯ ಸರ್ಕಾರವು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದೆ. ಅದುವೇ ಇಂದಿರಾ ಆಹಾರ ಕಿಟ್ ವಿತರಣೆ. ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ನಿರ್ಧಾರವು ಕೇವಲ ಒಂದು ಬದಲಾವಣೆಯಲ್ಲ, ಬದಲಾಗಿ ನಮ್ಮ ಪೌಷ್ಟಿಕಾಂಶದ ಅಗತ್ಯಗಳನ್ನು ಹೆಚ್ಚು ಸಮಗ್ರವಾಗಿ ಪೂರೈಸುವ ನಿಟ್ಟಿನಲ್ಲಿ ಇಟ್ಟಿರುವ ಒಂದು ದೂರದೃಷ್ಟಿಯ ಹೆಜ್ಜೆ. ಈಗ ಫಲಾನುಭವಿಗಳಿಗೆ ಪ್ರತಿ ಕುಟುಂಬ ಸದಸ್ಯರಿಗೆ 5 ಕೆಜಿ ಅಕ್ಕಿ ಜೊತೆಗೆ ಪ್ರತಿ ಕುಟುಂಬಕ್ಕೆ ಒಂದು ವಿಶೇಷ ಇಂದಿರಾ ಆಹಾರ ಕಿಟ್ ದೊರೆಯಲಿದೆ. ಈ ಹೊಸ ಉಪಕ್ರಮಕ್ಕಾಗಿ ಸರ್ಕಾರವು ಬರೋಬ್ಬರಿ 61.19 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸಿದ್ಧತೆ ನಡೆಸಿದೆ. ಈ ಬದಲಾವಣೆಯ ಹಿಂದಿನ ಮುಖ್ಯ ಉದ್ದೇಶ ಅಕ್ಕಿಯ ದುರುಪಯೋಗವನ್ನು ತಡೆಗಟ್ಟುವುದು ಮಾತ್ರವಲ್ಲ, ನಮ್ಮ ಕುಟುಂಬಗಳಿಗೆ ಕೇವಲ ಅಕ್ಕಿಯಲ್ಲದೆ ಹೆಚ್ಚು ಸಮತೋಲಿತ ಪೌಷ್ಟಿಕಾಂಶವನ್ನು ಒದಗಿಸುವುದು. ಹಾಗಾದರೆ ಈ ಇಂದಿರಾ ಆಹಾರ ಕಿಟ್ನಲ್ಲಿ ಏನೆಲ್ಲ ಇರಲಿದೆ? ಇದು ಕೇವಲ ಅಕ್ಕಿಯ ಬದಲಿಗೆ ಪೌಷ್ಟಿಕಾಂಶದ ಖಜಾನೆಯಾಗಲಿದೆ. 1. ತೊಗರಿಬೇಳೆ 2 ಕೆಜಿ, ಪ್ರೋಟೀನ್ನ ಉತ್ತಮ ಮೂಲ. ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ಬೇಳೆಕಾಳುಗಳು ಅತ್ಯಗತ್ಯ. 2. ಅಡುಗೆ ಎಣ್ಣೆ 1 ಕೆಜಿ, ದೈನಂದಿನ ಅಡುಗೆಗೆ ಅನಿವಾರ್ಯ. ಆರೋಗ್ಯಕರ ಕೊಬ್ಬಿನಂಶ ದೇಹಕ್ಕೆ ಶಕ್ತಿ ನೀಡುತ್ತದೆ. 3. ಸಕ್ಕರೆ 1 ಕೆಜಿ, ಮನೆಯಲ್ಲಿ ಸಿಹಿ ಖಾದ್ಯ ತಯಾರಿಸಲು ಅಥವಾ ಇತರೆ ಬಾಕಿಗಾಗಿ. 4. ಉಪ್ಪು 1 ಕೆಜಿ, ಅಡುಗೆಯ ಮುಖ್ಯ ಅಂಶ, ಖನಿಜಾಂಶಗಳ ಪೂರೈಕೆಗೆ. ಪ್ರಸ್ತುತ ಮಾರುಕಟ್ಟೆ ದರಗಳ ಆಧಾರದ ಮೇಲೆ ಈ ಕಿಟ್ನ ಮೌಲ್ಯ ಸುಮಾರು 350 ರೂಪಾಯಿ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಯೋಚಿಸಿ, ಇದು ಕೇವಲ ಅಕ್ಕಿಯ ಬದಲು ಸಿಗುವ ದಿನಸಿ ಸಾಮಗ್ರಿಗಳಲ್ಲ, ಇದು ನಮ್ಮ ಮನೆಗೆ ಬರುವ ಆರೋಗ್ಯ ಮತ್ತು ಪೌಷ್ಟಿಕತೆಯ ಭಾಗ. ಸ್ನೇಹಿತರೆ, ಈ ಬದಲಾವಣೆಯ ಹಿಂದೆ ಸರ್ಕಾರದ ಆಲೋಚನೆ ಅತ್ಯಂತ ಆಳವಾದದ್ದು ಮತ್ತು ದೂರದೃಷ್ಟಿಯದ್ದು. 2. ಸಮತೋಲಿತ ಪೌಷ್ಟಿಕಾಂಶ. ಬೇಳೆಕಾಳುಗಳು, ಎಣ್ಣೆ ಮತ್ತು ಸಕ್ಕರೆ ನಮ್ಮ ದೈನಂದಿನ ಅಡುಗೆಗೆ ಅತ್ಯಗತ್ಯ ವಸ್ತುಗಳು. ಕೇವಲ ಅಕ್ಕಿಯನ್ನು ಅವಲಂಬಿಸದೆ ಈ ಕಿಟ್ಟ ಮೂಲಕ ವಿವಿಧ ಪೌಷ್ಟಿಕಾಂಶಗಳನ್ನು ಒದಗಿಸುವ ಉದ್ದೇಶ ಸರ್ಕಾರಕ್ಕಿದೆ. ಇದು ಫಲಾನುಭವಿಗಳ ಆಹಾರದಲ್ಲಿ ವೈವಿಧ್ಯತೆಯನ್ನು ತಂದು ಆರೋಗ್ಯಕರ ಜೀವನಕ್ಕೆ ಸಹಕಾರಿಯಾಗುತ್ತದೆ. ಹಸಿವು ನೀಗಿಸುವುದು ಒಂದು ಹಂತವಾದರೆ, ಪೌಷ್ಟಿಕಾಂಶ ನೀಡುವುದು ಮತ್ತೊಂದು ಉನ್ನತ ಹಂತ. 3. ಆರ್ಥಿಕ ನೆರವು. ಈ ಕಿಟ್ನಲ್ಲಿರುವ ವಸ್ತುಗಳು ಮಾರುಕಟ್ಟೆಯಲ್ಲಿ ಖರೀದಿಸಬೇಕಾಗಿದ್ದ ದಿನಸಿ ಪದಾರ್ಥಗಳಾಗಿವೆ. ಇವುಗಳನ್ನು ಉಚಿತವಾಗಿ ನೀಡುವ ಮೂಲಕ ಫಲಾನುಭವಿಗಳ ಮಾಸಿಕ ಖರ್ಚಿನಲ್ಲಿ ಸುಮಾರು 350 ರೂಪಾಯಿಗಳಷ್ಟು ಉಳಿತಾಯವಾಗುತ್ತದೆ. ಈ ಹಣವನ್ನು ಕುಟುಂಬದ ಇತರೆ ಅಗತ್ಯಗಳಿಗೆ ಬಳಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇದು ಕೇವಲ ಆಹಾರ ವಿತರಣೆಯಲ್ಲ, ಆರ್ಥಿಕ ಸಬಲೀಕರಣದ ಒಂದು ಭಾಗವೂ ಆಗಿದೆ. 4. ಸರ್ಕಾರದ ಬದ್ಧತೆ. ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಜನರ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಎತ್ತಿ ಹಿಡಿಯುತ್ತದೆ. ಕೇವಲ ಭರವಸೆಗಳನ್ನು ನೀಡದೆ ಕಾರ್ಯರೂಪಕ್ಕೆ ತರುವ ಮೂಲಕ ಜನಪರ ಆಡಳಿತಕ್ಕೆ ಒತ್ತು ನೀಡಿದೆ. ಸ್ನೇಹಿತರೆ, ಸರ್ಕಾರದ ಯೋಜನೆಗಳು ಯಶಸ್ವಿಯಾಗಬೇಕಾದರೆ ಅದರಲ್ಲಿ ನಮ್ಮೆಲ್ಲರ ಸಹಭಾಗಿತ್ವವು ಮುಖ್ಯ. ಈ ಇಂದಿರಾ ಆಹಾರ ಕಿಟ್ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಕಿಟ್ನಲ್ಲಿ ದೊರೆಯುವ ದಿನಸಿ ಪದಾರ್ಥಗಳನ್ನು ಕುಟುಂಬದ ಪೌಷ್ಟಿಕ ಆಹಾರಕ್ಕಾಗಿ ಬಳಸಿಕೊಳ್ಳೋಣ. ಯೋಜನೆಗಳು ಬದಲಾದಾಗ ಕೆಲವರಿಗೆ ಗೊಂದಲಗಳು ಉಂಟಾಗುವುದು ಸಹಜವಾಗಿದೆ. ಆದರೆ ಈ ಬದಲಾವಣೆಯನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸಬೇಕು. ಇದು ಉತ್ತಮ ನಾಳೆಗಾಗಿ ಇಟ್ಟಿರುವ ಹೆಜ್ಜೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸರ್ಕಾರವು ಸದಾ ನಮ್ಮ ಒಳಿತಿಗಾಗಿ ಯೋಚಿಸುತ್ತದೆ ಮತ್ತು ಇಂತಹ ಯೋಜನೆಗಳ ಮೂಲಕ ನಮ್ಮ ಬದುಕಿಗೆ ಬೆಂಬಲ ನೀಡಲು ಪ್ರಯತ್ನಿಸುತ್ತದೆ. ಇಂತಹ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುವುದು ಮತ್ತು ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ಕುಟುಂಬದವರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ಇದರಿಂದ ಎಲ್ಲರಿಗೂ ಇದರ ಲಾಭ ದೊರೆಯುವಂತಾಗಲಿ.
ಅನ್ನಭಾಗ್ಯ ಇಂದು ಇಂದಿರಾ ಆಹಾರ ಕಿಟ್ ರೂಪದಲ್ಲಿ ಹೊಸ ಹೊಳಪನ್ನು ಪಡೆದುಕೊಂಡಿದೆ. ಇದು ಕೇವಲ ಆಹಾರ ವಿತರಣೆಯಲ್ಲ, ಬಡತನದ ವಿರುದ್ಧದ ಹೋರಾಟದಲ್ಲಿ ಪೌಷ್ಟಿಕಾಂಶದ ಸುರಕ್ಷತೆಯನ್ನು ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಇಟ್ಟಿರುವ ಒಂದು ದೃಢ ಹೆಜ್ಜೆ. ಬನ್ನಿ, ಈ ಬದಲಾವಣೆಯನ್ನು ಸ್ವಾಗತಿಸೋಣ ಮತ್ತು ನಮ್ಮ ಸಮುದಾಯದಲ್ಲಿರುವ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆಯುವಂತೆ ನೋಡಿಕೊಳ್ಳೋಣ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿ, ಯೋಜನೆಗಳು ಮತ್ತು ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಜಾಬ್ಸ್ ಆ್ಯಂಡ್ ಸ್ಕೀಮ್ಸ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ತಪ್ಪದೇ ಹಂಚಿಕೊಳ್ಳಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ. ನಮಸ್ಕಾರ.